हेलो फ्रेंड्स वेलकम टू मೈ ನ್ಯೂ ವಿಡಿಯೋ। सो ನಿಮಗಾಗಿ ಒಂದು ಹೊಸದೊಂದು ಗವರ್ನಮೆಂಟ್ ಕಡೆಯಿಂದ ಬರ್ತಕ್ಕಂತ ಹೊಸ ಸ್ಕೀಮ್ ತಂದಿದ್ದೀನಿ। ನೀವು ಆಲ್ರೆಡಿ ನೀವು ಗಂಗಾ ಕಲ್ಯಾಣ ಬಗ್ಗೆ ಕೇಳಿದಿರಿ। सो ಗಂಗಾ ಕಲ್ಯಾಣ ಯೋಜನೆ ಬಗ್ಗೆ ಗವರ್ನಮೆಂಟ್ ಕಡೆಯಿಂದ ಕರ್ನಾಟಕ ಸರ್ಕಾರ ಕಡೆಯಿಂದ ಅರ್ಜಿಗಳನ್ನು ಆಹ್ವಾನ ಮಾಡಿಸಲಾಗಿದೆ। सो ಏನಪ್ಪಾ ಅಂತಂದ್ರೆ ಅದಕ್ಕೆ ಡಾಕ್ಯುಮೆಂಟ್ಸ್ ಏನೇನು ಬೇಕು ಮತ್ತು ಎಲ್ಲಿ ಅರ್ಜಿ ಸಲ್ಲಿಸಬೇಕು, ಎಷ್ಟು ವೆಚ್ಚದಿಂದ ನಿಮಗೆ ಸಹಾಯಧನ ಮಾಡ್ತಾರೆ ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ। ಮೊದಲು ನಮ್ಮ ಚಾನೆಲ್ಗೆ ಹೊಸಬರಿದ್ರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ। ಮತ್ತು ಮುಂದೆ ಗವರ್ನಮೆಂಟ್ ಕಡೆಯಿಂದ ಬರ್ತಕ್ಕಂತ ಎಲ್ಲ ಗವರ್ನಮೆಂಟ್ ಸ್ಕೀಮು ನಾನು ನಿಮಗೆ ವಿಡಿಯೋ ಮಾಡ್ತಾ ಇರ್ತೀನಿ ಗವರ್ನಮೆಂಟ್ ಸ್ಕೀಮ್ ಬಗ್ಗೆ। ಸೊ ಅದಕ್ಕಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ। ಸೊ ಯಾರ ಹೊಲದಲ್ಲಿ ಒಂದು ಬೋರ್ವೆಲ್ ಇಲ್ಲ ಮತ್ತು ಯಾರ ಹೊಲದಲ್ಲಿ ಯಾವುದೇ ನೀರು ಬರ್ತಕ್ಕಂಥ ಒಂದು ಯಾವುದೇ ಒಂದು ಅಂದರೆ ಹೊಲ ಇರಬೇಕಂದ್ರೆ ಹೊಲ ಇದ್ದರೆ ಅದಕ್ಕೆ ನೀರು ಬೇಕಾಗುತ್ತೆ। ಅದಕ್ಕೋಸ್ಕರ ಅವರು ಈ ವಿಡಿಯೋ ನೋಡಲೇಬೇಕು। ಯಾಕಪ್ಪ ಅಂತಂದರೆ ಗೌರ್ಮೆಂಟ್ ಕಡೆಯಿಂದ ಅವರಾಗೆ ನಿಮಗೆ ಒಂದು ಫ್ರೀಯಾಗಿ ಬೋರನ್ನು ಹಾಕಿಕೊಡ್ತಾರೆ। ಸೊ ಅದಕ್ಕಾಗಿ ಈ ವಿಡಿಯೋ ನೋಡಲೇಬೇಕು। ಸೊ ಮೊದಲನೇದಾಗಿ ಏನಪ್ಪ ಅಂತಂದರೆ ಕರ್ನಾಟಕ ಸರ್ಕಾರ ಗಂಗಾ ಕಲ್ಯಾಣ ಯೋಜನೆ 6 ನಿಗಮಗಳಿಂದ ಒಂದು ಅರ್ಜಿಯನ್ನು ಕರೆದಿದ್ದಾರೆ। ಸೊ 4.25 ಲಕ್ಷ ಸಹಾಯಧನ ಮಾಡ್ತಾರೆ। ಸೊ ಅರ್ಹತೆ ಬೇಕಾದ ದಾಖಲೆಗಳು, ಕೊನೆ ದಿನಾಂಕ, ಅರ್ಜಿ ಎಲ್ಲಿ ಹಾಕಬೇಕಂತ ಎಲ್ಲ ಪೂರ್ಣವಾಗಿ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ। ಸೊ ವಿಡಿಯೋನ ಮುಂದುವರ್ಸೋಣ। ಸೊ ಏನಪ್ಪ ಅಂತಂದರೆ ಗಂಗಾ ಕಲ್ಯಾಣ ಯೋಜನೆ 2025 ಮತ್ತು 2026ನೇ ಸಾಲಿನಲ್ಲಿ ಯಾರಿಗೆಲ್ಲ ಅರ್ಜಿ ಆಹ್ವಾನವನ್ನು ಅಂದರೆ ಯಾರಿಗೆಲ್ಲ ಅಪ್ಲಿಕೇಶನ್ ಹಾಕಬೇಕು, ಯಾವ ಸಮಾಜದವರು ಅರ್ಜಿ ಹಾಕಬೇಕು, ಯಾವ ಕಾಸ್ಟ್ನವರು ಅರ್ಜಿ ಹಾಕಬೇಕಂತ ಇಲ್ಲಿ ಒಂದು ಲಿಸ್ಟ್ ಮಾಡಿದ್ದೀನಿ, ಆ ಲಿಸ್ಟ್ ನೋಡ್ಕೊಳ್ಳಿ। ಸೊ ಡಿ ದೇವರಾಜ ಅರಸು ಸಮಾಜದವರು ಈ ಅರ್ಜಿಯನ್ನು ಹಾಕಬೇಕು ಮತ್ತು ಅಲೆಮಾರಿ ಮತ್ತು ಅಲೆಮಾರಿ ಸಮಾಜದವರು ಕೂಡ ಈ ಅರ್ಜಿಯನ್ನು ಹಾಕಲೇಬೇಕು। ಸೊ ನೆಕ್ಸ್ಟ್ ಮಡಿವಾಳ ಮಾಚಿದೇವ ಸಮಾಜದವರು ಕೂಡ ಈ ಅರ್ಜಿಯನ್ನು ಹಾಕಬೇಕು। ಸೊ ಮರಾಠಿ ಸಮಾಜದವರು ಕೂಡ ಈ ಅರ್ಜಿಯನ್ನು ಹಾಕಲೇಬೇಕು। ಸೊ ಸವಿತಾ ಸಮಾಜದವರು ಕೂಡ ಈ ಅರ್ಜಿಯನ್ನು ಹಾಕಬಹುದು। ಸೊ ಉಪ್ಪಾರ್ ಸಮಾಜದವರು ಕೂಡ ಗಂಗಾ ಕಲ್ಯಾಣ ಯೋಜನೆಯನ್ನು ಹಾಕಬಹುದು। ಸೊ ವಿಶ್ವಕರ್ಮ ಸಮಾಜದವರು ಕೂಡ ಈ ಅರ್ಜಿಯನ್ನು ಹಾಕಬಹುದು। ಸೊ ನಿಜಶರಣ ಅಂಬಿಗರ ಚೌಡಯ್ಯ ಸಮಾಜದವರು ಕೂಡ ಈ ಅರ್ಜಿಯನ್ನು ಹಾಕಬಹುದು। ಸೊ ಒಕ್ಕಲಿಗರ ಸಮುದಾಯ ಮತ್ತು ವೀರಶೈವ ಲಿಂಗಾಯತ ಸಮಾಜದವರು ಮತ್ತು ಕಡುಗೋಲ ಸಮಾಜದವರು ಕೂಡ ಈ ಗಂಗಾ ಕಲ್ಯಾಣ ಅರ್ಜಿಯನ್ನು ಸಲ್ಲಿಸಬಹುದು। ಸೊ ಇದಕ್ಕೆಲ್ಲ ಇವೆಲ್ಲ ಹೇಳಿದ್ದೀನಿ, ಈ ಸಮಾಜದವರು ಕೂಡ ಅರ್ಜಿ ಹಾಕಬೇಕಂತ ಹೇಳ್ಕೊಟ್ಟಿದ್ದೀನಿ ಬಟ್ ಆದರೆ ಈ ಅರ್ಜಿಗೆ ಡಾಕ್ಯುಮೆಂಟ್ಸ್ ಏನೇನು ಬೇಕಂತ ಎಲ್ಲಿ ಸಲ್ಲಿಸಬೇಕು ಅರ್ಜಿ ಅಂತ ಹೇಳ್ಕೊಡ್ತೀನಿ ನೋಡಿ। ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ವಿಡಿಯೋ ನೋಡಿರಿ। ಸೊ ನೆಕ್ಸ್ಟ್ ಬಂದು ಏನಪ್ಪ ಅಂತಂದರೆ ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲೆಗಳು। ಸೊ ಏನು ಬೇಕಪ್ಪ ಅಂತಂದರೆ ಫೋಟೋ ಬೇಕು, ನಿಮ್ಮದು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು ಮತ್ತು ಆಧಾರ್ ಕಾರ್ಡ್ ಬೇಕು ಮತ್ತು ಜಾತಿ ಪ್ರಮಾಣ ಪತ್ರ ಬೇಕು ಮತ್ತು ಆದಾಯ ಪ್ರಮಾಣ ಪತ್ರ ಬೇಕು ಮತ್ತು ಮೇನ್ ಆಗಿ ಈ ಅರ್ಜಿ ಸಲ್ಲಿಸಲು ಹೊಲದ ಪಹಣಿ ಅಂದರೆ ಉತ್ತಾರಿ ಕಂಪಲ್ಸರಿ ಬೇಕೇ ಬೇಕು। ಹೊಲದ ಉತ್ತಾರಿ ಅಥವಾ ಪಹಣಿ ಇಲ್ಲ ಅಂದರೆ ಈ ಅರ್ಜಿ ಹಾಕಲು ಅರ್ಹರಲ್ಲ, ಅಂದರೆ ನೀವು ಹಾಕಲು ಸಾಧ್ಯವಿಲ್ಲ ಅರ್ಜಿ ಅಂತ ಅವ್ರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇದೆ। ಸೊ ಬ್ಯಾಂಕ್ ಪಾಸ್ಬೇಕು ಕಡ್ಡಾಯವಾಗಿ ಬೇಕು ಮತ್ತು ರೇಷನ್ ಕಾರ್ಡ್ ಕೂಡ ಕಡ್ಡಾಯವಾಗಬೇಕು। ಸೊ ಏನಪ್ಪ ಅಂತಂದ್ರೆ ಅರ್ಜಿ ಎಲ್ಲಿ ಹಾಕಬೇಕು, ಸೊ ನೀವು ಅರ್ಜಿಯನ್ನು ಸೇವಾ ಸಿಂಧು ಪೋರ್ಟಲಲ್ಲಿ ಹಾಕಬೇಕು ಅರ್ಜಿಯನ್ನು। ಸೊ ಸೇವಾ ಸಿಂಧು ಪೋರ್ಟಲಲ್ಲಿ ಹೋದರೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ। ಇಲ್ಲಿ ನೋಡಿ ಗಂಗಾ ಕಲ್ಯಾಣ ಯೋಜನೆಯ ಮತ್ತು ಜೀವಜಲ ಯೋಜನೆ ಮತ್ತು ಜೀಜಾವು ಜಲಭಾಗ್ಯ ಯೋಜನೆ ಅಂತ ಬರುತ್ತೆ। ಸೊ ಇಷ್ಟೆಲ್ಲ ಸಮಾಜದವರು ನೀವು ಅರ್ಜಿ ಹಾಕ್ಬೋದು। ಸೊ ಇಲ್ಲಿ ನೋಡಿ 2025 ಮತ್ತು 2026ನೇ ಇಸ್ವಿಯಲ್ಲಿ ಅರ್ಜಿಯನ್ನು ಕರೆದಿದ್ದಾರೆ। ಸೊ ಒಂದು ವೇಳೆ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಅರ್ಜಿ ನಿಮಗೆ ಓಪನ್ ಆಗಲಿಪ್ಪ ಅಂತಂದರೆ ಅಪ್ಲಿಕೇಶನ್ ಓಪನ್ ಆಗಲಿಲ್ಲ ಅಂದರೆ ಸೊ ನೀವು ಹತ್ತಿರದ ಕರ್ನಾಟಕ ಒನ್ ಅಥವಾ ಗ್ರಾಮ ಒನ್ ಕೇಂದ್ರದಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು। ಸೊ ಇದಾಗಿ ಇದರ ಕೊನೆಯ ದಿನಾಂಕ ಯಾವುದಪ್ಪ ಅಂತಂದರೆ 30/6/2025, ಅಂದರೆ ಇನ್ನೂ ಕೆಲವೊಂದು ದಿನಗಳು ಮಾತ್ರ ಉಳಿದವೆ। ಸೊ ದಯವಿಟ್ಟು ಹೋಗಿ ಅಪ್ಲಿಕೇಶನ್ ಹಾಕೊಳ್ಳಿ, ಯಾಕಂದರೆ ಗೌರ್ಮೆಂಟ್ ಕಡೆಯಿಂದ ಫ್ರೀ ಆದ ಒಂದು ಬೋರ್ವೆಲ್ ಹಾಕ್ಕೊಡ್ತಾರೆ, ಅದಕ್ಕೋಸ್ಕರ ನೀವು ಕಡ್ಡಾಯವಾಗಿ ಈ ಅಪ್ಲಿಕೇಶನ್ ಹಾಕ್ಕೊಳ್ಳಿ। ಸೊ ಓಕೆನಾ। ಸೊ ಇಷ್ಟೊಂದು ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆದರೆ ಈ ವಿಡಿಯೋ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಯಾಕಂದರೆ ಮುಂದೆ ಬರ್ತಕ್ಕಂಥ ಗೌರ್ಮೆಂಟ್ ಕಡೆಯಿಂದ ಅಂದರೆ ಕರ್ನಾಟಕ ಸರ್ಕಾರ ಕಡೆಯಿಂದ ಬರ್ತಕ್ಕಂಥ ಗೌರ್ಮೆಂಟ್ ಸ್ಕೀಮನ್ನು ಅದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇರ್ತೀನಿ, ಅದಕ್ಕೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಈ ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಓಕೆನಾ। ಸೊ ಥ್ಯಾಂಕ್ ಯು ಸೋ ಮಚ್।